భయపడెను నా భయపడెను నా ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಗಾಳಿ ಬೀಸಲಿ ಅಲೆ ಏಳಲಿ ಗಾಳಿ ಬೀಸಲಿ ಅಲೆ ಏಳಲಿ ನನ್ನ ರಕ್ಷಕ ಯೇಸು ಇರುವನು ನನ್ನ ರಕ್ಷಕ ಯೇಸು ಇರುವನು ನನ್ನ ರಕ್ಷಕ ಯೇಸು ಇರುವನು ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಸಹಾಯ ಮಾಡುವ ಬಲ ನೀಡುವ ಸಹಾಯ ಮಾಡುವ ಬಲ ನೀಡುವ ಪ್ರತಿಯೊಂದು ದಿನವೂ ಜೊತೆ ಬರುವ ಪ್ರತಿಯೊಂದು ದಿನವೂ ಜೊತೆ ಬರುವ ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಲೋಕದಲ್ಲಿರುವ ಸೈತಾನನಿಗಿಂತ ಲೋಕದಲ್ಲಿರುವ ಸೈತಾನನಿಗಿಂತ ನನ್ನಲ್ಲಿರುವ ಯೇಸು ದೊಡ್ಡವನು ನನ್ನಲ್ಲಿರುವ ಯೇಸು ದೊಡ್ಡವನು ನನ್ನಲ್ಲಿರುವ ಯೇಸು ದೊಡ್ಡವನು ಭಯಪಡೆನು ನಾ ಭಯಪಡೆನು ನಾ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ನನ್ನಲ್ಲಿರುವ ಕ್ರಿಸ್ತನಿಂದಲೇ ನನ್ನಲ್ಲಿರುವ ಕ್ರಿಸ್ತನಿಂದಲೇ ಎಲ್ಲದರಲ್ಲೂ ಜಯ ಗಳಿಸುವೆ ಎಲ್ಲದರಲ್ಲೂ ಜಯ ಗಳಿಸುವೆ ಎಲ್ಲದರಲ್ಲೂ ಜಯ ಗಳಿಸುವೆ ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಬಲೆ ಬೀಸುವೆ ಮೀನು ಹಿಡಿಯುವೆ ಬಲೆ ಬೀಸುವೆ ಮೀನು ಹಿಡಿಯುವೆ ಆತ್ಮ ಆದಾಯ ಸುಗ್ಗಿ ಮಾಡುವೆ ಆತ್ಮ ಆದಾಯ ಸುಗ್ಗಿ ಮಾಡುವೆ ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಪರಮ ಬಿರುದನ್ನು ಪಡೆಯಲೆಂದೇ ಪರಮ ಬಿರುದನ್ನು ಪಡೆಯಲೆಂದೇ ಗುರಿಯ ಕಡೆಗೆ ಓಡುತ್ತಿರುವೆ ಗುರಿಯ ಕಡೆಗೆ ಓಡುತ್ತಿರುವೆ ಗುರಿಯ ಕಡೆಗೆ ಓಡುತ್ತಿರುವೆ ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ ಯೇಸು ನನ್ನಲ್ಲಿ ಇರುವಾಗ ಯೇಸು ನನ್ನಲ್ಲಿ ಇರುವಾಗ ಭಯಪಡೆನು ನಾ ಭಯಪಡೆನು ನಾ ಓಹೋ ಭಯಪಡೆನು ನಾ ಭಯಪಡೆನು ನಾ
ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ, ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕರ್ತನನ್ನೇ ದೃಷ್ಟಿಸಿ ನೋಡೋಣ ಈ ಬೆಳಗಿನ ಸಮಯದಲ್ಲಿ. ಅಪ್ಪ, ನೀನಿರೋದ್ರಿಂದ ನನಗೆ ಭಯ ಇಲ್ಲ, ನೀನಿರೋದ್ರಿಂದ ನನಗೆ ಭವಿಷ್ಯದ ಚಿಂತೆ ಇಲ್ಲ. ಕಷ್ಟ, ಸಂಕಟಗಳು, ಹೋರಾಟಗಳು ಎಷ್ಟೇ ಬಂದರೂ ನೀನು ನನ್ನ ಜೊತೆ ಇದ್ದೀಯಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ಎಷ್ಟಡಿ ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ, ನಿನ್ನ ಬಿಟ್ಟು ಅಗಲಿ ಹೋಗೆನು ನಾ. ಕರ್ತನನ್ನು ನೋಡಿ ಹೇಳೋಣ, ಕರ್ತನೇ ನಿನ್ ಪಾದ ಶರಣನಾದೆ, ಎಷ್ಟಡಿ ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ಎಷ್ಟಡಿ ದಾಸನು ನಾನಯ್ಯ. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ಎಸ್ ಡ್ಯಾಡಿ ನಿನ್ ಪಾದ ಶರಣನಾದೆ, ಓ ದಾಸನು ನಾನಯ್ಯ. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಹೌದು ಡ್ಯಾಡಿ, ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತಾ ಓಡಿ ಬರುವೆನು. ಕರ್ತನೇ ನಿನ್ ಪಾದ ಶರಣನಾದೆ, ಹೌದು ಡ್ಯಾಡಿ ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ಅರಿಯುವಂತೆ, ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ಅರಿಯುವಂತೆ, ದೇವನೇ ನನ್ನ ಕಣ್ಣುಗಳನ್ನು ದಿನ
ತೆರೆ ಸ್ವಾಮಿ. ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ಕರ್ತನೇ ನಿನ್ ಪಾದ ಶರಣನಾದೆ. ಈ ಮುಂಜಾನೆ ವೇಳೆಯಲ್ಲಿ ಒಂದು ಟೋಟಲ್ ಸಮರ್ಪಣೆಯೊಂದಿಗೆ ನಾವು ಹಾಡೋಣ. ಒಂದು ಸಮರ್ಪಣೆಯೊಂದಿಗೆ ನಿನ್ನ ಪಾದದಲ್ಲಿ ನನ್ನನ್ನು ಸಮರ್ಪಿಸುತ್ತೇನೆ ಡ್ಯಾಡಿ. ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ ವಚನ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ ವಚನ. ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಾಕ್ಯ. ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಾಕ್ಯ. ಕರ್ತನೇ ನಿನ್ ಪಾದ ಶರಣನಾದೆ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸಮ್ಮುಖದಲ್ಲಿ ನನ್ನನ್ನೇ ಸಮರ್ಪಣೆ ಮಾಡ್ತೇನೆ ಡ್ಯಾಡಿ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ದೇವನೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ. ದೇವನೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ. ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಯುವಕನು ತನ್ನ ಮಾರ್ಗಗಳನ್ನು ಹೇಗೆ ಕಾಯುವನು. ಯುವಕನು ತನ್ನ ಮಾರ್ಗಗಳನ್ನು ಹೇಗೆ ಕಾಯುವನು. ದೇವನೇ ನಿನ್ನ ವಾಕ್ಯಗಳಂತೆ ನಡೆದ ತಾನಲ್ಲವೇ. ದೇವನೇ ನಿನ್ನ ವಾಕ್ಯಗಳಂತೆ ನಡೆಯುವಾಗಲ್ಲವೇ. ಕರ್ತನೇ ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಸಾವಿರಾರು ಕಷ್ಟಗಳು ನನಗೆ ಬಂದರು, ಅಗಲಿ ಹೋಗೆನು ನಾ ನಿನ್ನ ಬಿಟ್ಟು, ಅಗಲಿ ಹೋಗೆನು ನಾ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ನೀತಾನೇ ಯೆಹೋವಾ ರಾಫಾ, ಸುಖವಾದೆ
ಕಲ್ವಾರಿ ಗಾಯದಿಂದ. ಹೌದು ಡ್ಯಾಡಿ, ನೀ ತಾನೇ. ಹೌದು, ಯೆಹೋವಾ ರಾಫಾ, ಸುಖವಾದೆ. ಹೌದು ಡ್ಯಾಡಿ, ಕಲ್ವಾರಿ ಗಾಯದಿಂದ ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿನ್ನನ್ನೇ, ಆತುಕೊಂಡೆ ನಿನ್ ವಚನ, ಜಯದ ಮೇಲೆ ಜಯ ಕಾಣುವೆ. ನನ್ನ ಪಾಪವೆಲ್ಲ ತೊಳೆದಿರುವೆ, ನಾ ಸುತ್ತಿ ಬರುವೆ ನಿನ್ನನ್ನೇ. ಹೌದು ಡ್ಯಾಡಿ, ಆತುಕೊಂಡೆ ನಿನ್ ವಚನ, ಜಯದ ಮೇಲೆ ಜಯ ಕಾಣುವೆ. ನಿನ್ ಕರುಣೆ ಕಣ್ಮುಂದೆ, ನಿನ್ ವಾಕ್ಯ ನನ್ ಬಾಯಲ್ಲಿ. ಹೌದು ರಾಜ, ನಿನ್ ಕರುಣೆ ಕಣ್ಮುಂದೆ, ನಿನ್ ವಾಕ್ಯ ನನ್ ಬಾಯಲ್ಲಿ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ನೀ ತಾನೇ ಯೆಹೋವಾ ರಾಫಾ. ಹೃದಯದ ಆಳದಿಂದ ಡ್ಯಾಡಿಯನ್ನು ನೋಡಿ ಹಾಡೋಣ. ಹೌದು, ನಿನ್ನ ವಾಸನೆಗಳಿಂದ ನನಗೆ ಗುಣವಾಗಿದೆ. ನೀ ತಾನೇ ಡ್ಯಾಡಿ, ಸುಖವಾದೆ. ಕಲ್ವಾರಿ ಗಾಯದಿಂದ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಹೌದು ರಾಜ, ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ರಕ್ಷಕ ಯೇಸುವೆ, ಎಂದೆಂದು ನನ್ ಮುಂದೆ. ರಕ್ಷಕ ಯೇಸುವೆ, ಎಂದೆಂದು ನನ್ ಮುಂದೆ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ. ಕಲ್ವಾರಿ ಗಾಯದಿಂದ ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ. ಹೌದು ಡ್ಯಾಡಿ, ಕಲ್ವಾರಿ ಗಾಯದಿಂದ ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಾಡೆವೆ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಾಡೆವೆ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಡ್ಯಾಡಿಯನ್ನು ನೋಡಿ ಹಾಡೋಣ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ. ಕಲ್ವಾರಿ ಗಾಯದಿಂದ ನೀ ತಾನೇ. ಹೌದು
ಹೌದು ಡ್ಯಾಡಿ. ವಾರಾಫಾ ಸುಖವಾದೆ, ಕಲ್ವಾರಿ ಗಾಯದಿಂದ ನೀತಾನೇ ಯೆಹೋವಾ ರಾಫಾ ಸುಖವಾದೆ. ಹೌದು ಡ್ಯಾಡಿ, ಕಲ್ವಾರಿ ಗಾಯದಿಂದ, ಕಲ್ವಾರಿ ಗಾಯದಿಂದ ನೀತಾನೇ ಯೆಹೋವಾ ರಾಫಾ ಸುಖವಾದೆ. ಡ್ಯಾಡಿ, ಕಲ್ವಾರಿ ಗಾಯದಿಂದ, ಕಲ್ವಾರಿ ಗಾಯದಿಂದ, ಥ್ಯಾಂಕ್ ಯು. ಕಲ್ವಾರಿ ಗಾಯದಿಂದ, ಥ್ಯಾಂಕ್ ಯು. ಯೆಹೋವ ರಾಫಾ ಸೌಖ್ಯದಾಯಕನೇ, ಯೆಹೋವ ನಿಸಿ ಜಯಕರ್ತನೇ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ ಡ್ಯಾಡಿ, ನಿನ್ನನ್ನೇ ದೃಷ್ಟಿಸಿ ನೋಡ್ತೇವಪ್ಪ. ನಮ್ಮ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ನಮಗೆ ಸಹಾಯ ಬರ್ತದೆ. ಉನ್ನತಗಳಲ್ಲಿ ವಾಸ ಮಾಡುವ ನಿನ್ನಿಂದ ನಮಗೆ ಸಹಾಯ ಬರ್ತದೆ ಡ್ಯಾಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಲೋಕವು ತ್ಯಜಿಸಲು ನೀ ನನ್ನ ಅಪ್ಪುವೆ. ಹೌದು ಡ್ಯಾಡಿ, ಲೋಕವು ತ್ಯಜಿಸಲು ನೀ ನನ್ನ ಅಪ್ಪುವೆ. ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ. ಥ್ಯಾಂಕ್ ಯು ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಹಲ್ಲೆಲೂಯಾ. ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಹೌದು ರಾಜ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಹಲ್ಲೆಲೂಯಾ. ಕಣ್ಮಣಿಯಂತೆಯೇ ನೀ ನನ್ನನ್ನು ಕಾಯುವೆ, ಕಣ್ಮಣಿಯಂತೆಯೇ ನೀ ನನ್ನನ್ನು ಕಾಯುವೆ. ನಿನ್ನ ಸಮ್ಮುಖವೇ ದಿನ ನನಗೆ ದೀಪವು. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ಸಮ್ಮುಖವೇ ದಿನ ನನಗೆ ದೀಪವು. ನಿನ್ನ ಸಮ್ಮುಖವೇ ದಿನ ನನಗೆ ದೀಪವು. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ.
ನೀನೇ ನನ್ನ ಐಶ್ವರ್ಯ ಡ್ಯಾಡಿ, ಏಕೈಕ ಐಶ್ವರ್ಯ. ಹೌದು ರಾಜ, ನೀನೇ ನನ್ನ ಐಶ್ವರ್ಯ, ಏಕೈಕ ಐಶ್ವರ್ಯ. ನಿನ್ನಲ್ಲೇ ನಲಿಯುವೆ, ನನ್ನನ್ನೇ ಮರೆಯುವೆ. ಹೌದು ಡ್ಯಾಡಿ, ನಿನ್ನಲ್ಲೇ ನಲಿಯುವೆ, ನನ್ನನ್ನೇ ಮರೆಯುವೆ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ. ಥ್ಯಾಂಕ್ ಯು ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಹಾಲೆಲೂಯ. ಒಂದೆರಡು ನಿಮಿಷ ಹಾಗೆ ಡ್ಯಾಡಿ ಜೊತೆ ಮಾತನಾಡುವ. ನಾವು ನಿಮ್ಮನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ ಡ್ಯಾಡಿ. ಹಾಲೆಲೂಯ. ನೀವೊಬ್ಬರೇ ಸ್ತುತಿಗೆ ಪಾತ್ರನಾದ ದೇವರು, ಘನತೆಗೆ ಯೋಗ್ಯನಾದ ದೇವರು, ಮಹಿಮೆಗೆ ಯೋಗ್ಯನಾದ ದೇವರು. ಹಾಲೆಲೂಯ. ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ. ಹಲ್ಲೆಲೂಯ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ನೀನೇ ನನ್ನ ಸ್ಟ್ರೆಂತ್ ಅಪ್ಪ, ನೀನೇ ನನಗೆ ಬಲ. ಓ ನೀನೇ ನನಗೆ ಬಲ, ನನ್ನ ಬಲವು ನೀನೇ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಥ್ಯಾಂಕ್ ಯು. ಕೃಪಾ ಸಂಪನ್ನನೆ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಈ ಬೆಳಗಿನ ಸಮಯದಲ್ಲಿ ನಾವು ಏಕ ಮನಸ್ಸಿನಿಂದ ನಿನ್ನನ್ನೇ ಸ್ತುತಿಸುತ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು. ಹಲ್ಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ಘನತೆ, ನಿನಗೆ ಗೌರವ ಡ್ಯಾಡಿ. ಹಲ್ಲೆಲೂಯ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾವು ದೇವರ ವಾಕ್ಯ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1-4 ವಾಕ್ಯಗಳವರೆಗೆ ತಗೊಳ್ಳೋಣ. ಯೆಶಾಯ 6ನೇ ಅಧ್ಯಾಯ 1-4. ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು.
ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಹಲ್ಲೆಲೂಯಾ. ಆಮೇಲೆ ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು. ದ್ವಾರದ ಅಸ್ತಿವಾರಗಳು ಕದಲಿತು. ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಹಲ್ಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಆ ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರಗಳೆಲ್ಲ ಕದಲಿದವು. ದ್ವಾರದ ಅಸ್ತಿವಾರಗಳು ಸಹ ಕದಲುವ ಹಾಗೆ ಶಬ್ದವಾಗಿ ದೇವರ ಮಹತ್ತುಗಳನ್ನು ಹೇಳುವುದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಶಬ್ದವಾಗಿ ಬಾಯಿ ಬಿಚ್ಚಿ ಆತನ ನಾಮದ ಮಹತ್ತುಗಳನ್ನೆಲ್ಲ ಹೇಳುವುದು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಅದರಲ್ಲಿ ದೇವರ ಒಂದು ದೊಡ್ಡ ಆಶೀರ್ವಾದ ಅಡಗಿದೆ. ನಾವು ಶಬ್ದವಾಗಿ ಬಾಯಿ ಬಿಚ್ಚಿ ದೇವರ ಮಹತ್ತುಗಳನ್ನು ಹೇಳಬೇಕು, ಆತನ ನಾಮವನ್ನು ಸ್ತುತಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಅನೇಕರ ಆರಾಧನೆ ಮಾಡುವಾಗ ಆತನನ್ನು ಸ್ತುತಿಸುವುದು, ಅವರ ಬಾಯಿ ಹೇಳುವುದನ್ನು ಅವರ ಕಿವಿಗೆ ಕೇಳಿಸೋದಿಲ್ಲ. ಒಂದು ವೇಳೆ ನಾಚಿಕೆ ಇರ್ಬೋದು, ಒಂದು ವೇಳೆ ಈ ರೀತಿಯಾಗಿ ಅಭಿಪ್ರಾಯ ಇರ್ಬೋದು, ಯಾಕೆ ನಮ್ಮ ದೇವರೇನು ಕಿವಿಡ, ನಮ್ಮ ಮನಸ್ಸಿನಲ್ಲಿರುವುದನ್ನು ಕೂಡ, ಆಲೋಚನೆಯನ್ನು ಕೂಡ ಗ್ರಹಿಸ್ತಾನೆ ಅಂತ ಹೇಳಿ. ಆದರೆ ಇವುಗಳ ಮಧ್ಯದಲ್ಲಿ ಸತ್ಯವೇದ ಶಬ್ದವಾಗಿ ಬಾಯಿ ಬಿಚ್ಚಿ ಜೋರಾಗಿ ದೇವರನ್ನ ಘನಪಡಿಸುವುದನ್ನು ಹೇಳ್ತಾ ಇದೆ. ಅಂದರೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾರಾದರೂ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು, ಕೂಗಿ ಕಿರ್ಚಿ ಅವ್ರನ್ನೆಲ್ಲ ಎಬ್ಬಿಸ್ಬೇಕು ಅನ್ನೋದೆಲ್ಲ ಅಲ್ಲ. ಆ ರೀತಿಯಾಗಿ ಅರ್ಥದಲ್ಲಿ ಅಲ್ಲ. ನಾವು ಬಾಯಿ ಬಿಚ್ಚಿ ಶಬ್ದವಾಗಿ ದೇವರನ್ನು ಸ್ತುತಿಸಬೇಕು ಅನ್ನೋದು ದೇವರ ವಾಕ್ಯದಲ್ಲಿ ಇರುವಂಥ ಸತ್ಯ. ಅದರಲ್ಲಿ ಆಶೀರ್ವಾದ ಅಡಗಿದೆ. ಸುಮ್ಮನೆ ದೇವರು ಯಾವುದನ್ನು ಹೇಳೋದಿಲ್ಲ. ದೇವರು ಏನಾದರೂ ಹೇಳ್ತಾನಂದರೆ ಅದರಲ್ಲಿ ಒಂದು ಅರ್ಥ ಇರ್ತದೆ, ಅದಕ್ಕೊಂದು ಉದ್ದೇಶ ಇರ್ತದೆ, ಅದರಲ್ಲಿ ದೇವರ ಯೋಜನೆ ಅಡಗಿರ್ತದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕೀರ್ತನೆಗಾರನು 66ನೇ ಕೀರ್ತನೆ 1ನೇ ವಚನದಲ್ಲಿ ಏನು ಹೇಳ್ತಾನೆ? ಕೀರ್ತನೆ 66:1. ಸರ್ವಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ತನ್ನು ಕೀರ್ತಿಸಿರಿ. ಸರ್ವಭೂನಿವಾಸಿಗಳೇ, ದೇವರಿಗೆ ಜಯ ಧ್ವನಿ ಮಾಡಿರಿ, ಶಬ್ದ ಮಾಡಿರಿ, ಜಯದ ಧ್ವನಿ ಮಾಡಿರಿ, ಆತನ ಮಹತ್ತುಗಳನ್ನೆಲ್ಲ ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ಅಂದರೆ ಆತನ ಮಹತ್ತುಗಳನ್ನ ಹೇಳುವಾಗ ನಾವು ಜಯದ ಧ್ವನಿ ಎತ್ತಬೇಕು. ಜಯದ ಧ್ವನಿ ಎತ್ತುವೆ, ನಿನ್ನ ಪಾದದಿ ಹರ್ಷಿಸಿ ಕೊಂಡಾಡುವೆ, ನಿನ್ನ ನಾಮದಿ ಜಯದ ಧ್ವನಿ ಎತ್ತುವೆ. ಜಯದ ಧ್ವನಿ ಎತ್ತಬೇಕಂತೆ, ಶಬ್ದ ಬರಬೇಕು. ನಮ್ಮ ಬಾಯಿಯೊಳಗಿಂದ, ಗಂಟ್ಲೊಳಗಿಂದ ಶಬ್ದ ಒಬ್ರಿಗೊಬ್ರು ಕೇಳಿಸುವ ಹಾಗೆ ಆ ಒಂದು ಸೆರಾಫಿಯರು ಹೇಳ್ತಾರೆ. ಅಟ್ಲೀಸ್ಟ್ ನಮ್ಮ ಕಿವಿಗಾದರೂ ಕೇಳಿಸೋದು ಬೇಡವಾ? ನಾವು ಹಾಡೋದು ನಮ್ಮ ಕಿವಿಗಾದರೂ ಕೇಳಿಸೋದು ಬೇಡವಾ? ಬೈಬಲ್ ಓದುವಾಗ ಕೂಡ ಶಬ್ದವಾಗಿ ಓದಿ, ಅಟ್ಲೀಸ್ಟ್ ನಿಮ್ಮ ಕಿವಿಗಾದರೂ ಕೇಳಿಸ್ಲಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ಶಬ್ದವಾಗಿ ಓದುವಾಗ, ಶಬ್ದವಾಗಿ ಸ್ತುತಿಸುವಾಗ ಅದರಲ್ಲಿ ಏನೋ ಒಂದು ವಿಶೇಷ ಅಡಗಿದೆ. ಸುಮ್ಮನೆ ದೇವರು ಹೇಳೋದಿಲ್ಲ. ಓಕೆ, 98ನೇ ಕೀರ್ತನೆ 4ನೇ ವಚನವನ್ನು ಓದ್ರಿ. ಬಹಳ ಇದೆ, ನಾನು ಕೆಲವೊಂದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಕೀರ್ತನೆ 98:4. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿ ಹಾಡಿರಿ, ಉತ್ಸಾಹ ಧ್ವನಿ ಮಾಡಿ ಹಾಡಿರಿ. ಉತ್ಸಾಹದ ಶಬ್ದ, ಲೆಟ್ ಯೋರ್ ವಾಯ್ಸ್ ಕಮ್ ಔಟ್. ನಿಮ್ಮ ಶಬ್ದ ಬರಲಿ. ನೀನು ಆರಾಧನೆ ಪ್ರಾರಂಭ ಆಗ್ತದೆ, ಸಭೆಯಾಗಿ ಕೂಡಿ ಆರಾಧನೆ ಮಾಡಲಿಕ್ಕಿದ್ದೀರಿ, ಶಬ್ದ ಬರಲಿ. ಫ್ಯಾಮಿಲಿಯಾಗಿ ಕೂಡಿ ಈಗಲೂ ಕೂಡ ಆರಾಧನೆ ಮಾಡ್ತಾ ಇದ್ದೀರಿ. ಈ ಮುಂಜಾನೆ ಎದ್ದು ನೀವು ದೇವರಿಗೆ ಸ್ತೋತ್ರ ಮಾಡ್ತೀರಿ, ಶಬ್ದವಾಗಿ ಹಾಡಿ. ಹಲ್ಲೆಲೂಯಾ. ಒಂದು ವೇಳೆ ಮಧ್ಯರಾತ್ರಿ ಎದ್ದು ನೀವು ಹಾಡೋದಾದರೆ, ಮನೇಲಿ ಯಾರಿಗೂ ಡಿಸ್ಟರ್ಬ್ ಇಲ್ಲದ ಹಾಗೆ ನೀವು ಒಂದು ಕೋಣೆಯಲ್ಲಿ ಸೆಪ್ರೇಟಾಗಿ ಸೇರಿಕೊಂಡ್ರೆ ನೀವು ಹಾಡ್ರಿ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ.
ಈ ಕಾರು ನನಗೆ ಬಂದಿರೋದು ಒಂದು ದೊಡ್ಡ ಆಶೀರ್ವಾದ. ಏನಂದರೆ ಎಷ್ಟು ಕಿರ್ಚಾಡಿದ್ರೂ ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ. ನಾವು ಹಾಡಾಡಿಕೊಂಡು ಕಿರ್ಚಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿಕೊಂಡು ಶಬ್ದವಾಗಿ ಸ್ತೋತ್ರ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಹಲ್ಲೆಲೂಯಾ. ಜಯಘೋಷ ಮಾಡಿರಿ, ಧ್ವನಿ ಎತ್ತಿರಿ, ಹಾಡಿರಿ, ಕೊಂಡಾಡಿರಿ. ದೇವರ ವಾಕ್ಯ ಹಿಂಗೆಲ್ಲ ಹೇಳ್ತದೆ. ಭೂನಿವಾಸಿಗಳೇ ಚಪ್ಪಾಳೆ ಹೊಡೀರಿ, ಜಯಘೋಷ ಮಾಡಿರಿ, ಉತ್ಸಾಹ ಧ್ವನಿ ಮಾಡಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಯಘೋಷ, ಉತ್ಸಾಹ ಧ್ವನಿ. ಹಾಗೆ ಅದರಲ್ಲೇ 8ನೇ ವಚನಕ್ಕೆ ಬನ್ನಿ. ಕೀರ್ತನೆ 98:8. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಉತ್ಸಾಹ ಧ್ವನಿ ಮಾಡಲಿ. 100ನೇ ಕೀರ್ತನೆ 1ನೇ ವಚನ. ಕೀರ್ತನೆ 100:1. ಸಮಸ್ತ ಭೂನಿವಾಸಿಗಳೇ, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಆತನ ಸನ್ನಿಧಿಗೆ ಬನ್ನಿರಿ. ಹಲ್ಲೆಲೂಯಾ. ಈ ಉತ್ಸಾಹ ಧ್ವನಿ, ಜಯಘೋಷ, ಬಾಯಿ ಬಿಚ್ಚಿ ಚೆನ್ನಾಗಿ ಸ್ತೋತ್ರ ಆರಾಧನೆ ಮಾಡಿ ಆತನನ್ನು ಘನಪಡಿಸುವುದು ದೇವರ ಮಕ್ಕಳ ಜೀವಿತದಲ್ಲಿ ಅಗತ್ಯವಾದದ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮಗು ಹುಟ್ಟಿದ ತಕ್ಷಣ ಕಿರೋ ಅಂತ ಕಿರ್ಚ್ಕೋಬೇಕಂತೆ, ಅಳಬೇಕಂತೆ. ಅಳ್ಳಿಲ್ಲ ಅಂದ್ರೆ ಹೊಡಿತಾರಂತೆ. ನಾನು ನೋಡಿಲ್ಲ, ಹೇಳ್ತಾರೆ. ಅಳ್ಳಿಲ್ಲ ಅಂದರೆ ಮಗುಗೆ ಹೊಡೆದಾದರೂ ಅಳಿಸ್ತಾರಂತೆ. ಯಾಕೆ ಅಂದರೆ ಅದು ಆ ಶಬ್ದ ಬಿಟ್ಟು ಕಿರ್ಚುವಾಗಲೇ ಶ್ವಾಸ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ದೇಹದ ಅಂಗಾಂಗಗಳೆಲ್ಲ ಈ ಜಗತ್ತಿಗೆ ಹೊಂದಿಕೊಳ್ಳಲಿಕ್ಕೆ ಶುರು ಆಗುತ್ತೆ. ಎಲ್ಲ ನರನಾಡಿಗಳೆಲ್ಲ ಕ್ರಿಯೆ ಮಾಡ್ತಾರೆ. ಮಗು ಅಳ್ಳಿಲ್ಲ ಅಂದರೆ ಅದೊಂಥರ ಪೇಷಂಟ್ ಮಗು ಅಂತ ಲೆಕ್ಕ. ಅದಕ್ಕೇನೋ ಏರುಪೇರು ಆಗಿದೆ ಅಂತ. ಮಗು ಜೋರಾಗಿ ಕಿರ್ಚಿದ್ರೆ ಈ ಮಗು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ನೀವು ಚೆನ್ನಾಗಿ ಬಾಯಿ ಬಿಟ್ಟು ಶಬ್ದ ಮಾಡಿದ್ರೆ ನೀವು ಆತ್ಮಿಕವಾಗಿ ಆ್ಯಕ್ಟಿವ್ ಆಗಿದ್ದೀರಿ ಅಂತ ಅರ್ಥ. ಇಲ್ಲಾಂದರೆ ನಿಮಗೇನೋ ರೋಗ ವಕ್ಕರಿಸ್ಕೊಂಡಿದೆ. ಬೇಜಾರು ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ಆತ್ಮಿಕ ಮಕ್ಕಳ ಲಕ್ಷಣದಲ್ಲಿ ಒಂದು ಶಬ್ದವಾಗಿ ಆತನ ನಾಮದ ಮಹತ್ವಗಳನ್ನು ಹೇಳೋದು. ಭಾನುವಾರ ಆರಾಧನೆಗೆ ಬರ್ತಿರಲ್ಲ, ಬಾಯಿ ಬಿಚ್ಚಿ ಚೆನ್ನಾಗಿ ಸ್ತೋತ್ರ ಮಾಡಿ ಉತ್ಸಾಹ ಧ್ವನಿ ಮಾಡಿರಿ, ಆತನ ನಾಮದ ಮಹತ್ವಗಳನ್ನೆಲ್ಲ ಕೊಂಡಾಡ್ರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ 12ನೇ ಅಧ್ಯಾಯ 6ನೇ ವಚನ. ಯೆಶಾಯ 12:6. ಚಿಯೋನಿನ ನಿವಾಸಿಗಳೇ ಕೂಗಿರಿ, ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ, ಕೂಗಿರಿ. ಹಲ್ಲೆಲೂಯಾ. ಯೇಸಪ್ಪ, ಜೀಸಸ್, ಪರಿಶುದ್ಧಾತ್ಮನೇ, ಕೂಗಿರಿ. ಹಲ್ಲೆಲೂಯಾ. ಉತ್ಸಾಹ ಧ್ವನಿ ಮಾಡಿರಿ. ಪ್ರೈಸ್, ಉಲ್ಲಾಸ ಪಡಿರಿ, ಕೊಂಡಾಡಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಗಾನದಿಂದ ಸ್ತುತಿಸಿರಿ. ಆತನ ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಪ್ರೈಸ್ ಲಾರ್ಡ್. ಅದರಿಂದ ನೀವು ಕೂಗಿರಿ, ಉತ್ಸಾಹ ಪಡಿರಿ. ಆತನು ನಮ್ಮ ಮಧ್ಯದಲ್ಲಿ ಇಸ್ರಾಯೇಲರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದ್ದಾನೆ. ಗ್ರೇಟ್, ಈಸ್ ಸೋ ಗ್ರೇಟ್ ಇನ್ ಯೋರ್ ಮಿಡ್ಸ್ಟ್. ನೀವು ಆತನ ಮಹತ್ವಗಳನ್ನೆಲ್ಲ ಹಾಡಿರಿ, ಕೊಂಡಾಡಿರಿ. ಪ್ರೈಸ್ ಲಾರ್ಡ್. ಸ್ತೋತ್ರ ಮಾಡಿದ್ರು ಹಾಗೆಯೇ, ಪ್ರಾರ್ಥನೆ ಮಾಡಿದ್ರು ಹಾಗೆಯೇ. ಅನೇಕರು ಹೇಳ್ತಾರೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು. ಖಂಡಿತ ನಾನು ಅದನ್ನ ಇಲ್ಲ ಅಂತ ಹೇಳಿಲ್ಲ. ನಾವು ಒಪ್ಕೊಳ್ಳೋಣ, ಮನಸ್ಸಲ್ಲೇ ಪ್ರಾರ್ಥನೆ ಮಾಡುವುದು ದೇವ್ರಿಗೆ ಕೇಳಿಸುತ್ತೆ. ಆದರೆ ಈ ಉತ್ಸಾಹದಿಂದ ಎಕ್ಸೈಟ್ಮೆಂಟ್, ಫೀಲಿಂಗ್ ಆ್ಯಂಡ್ ಇಮೋಷನ್ಸ್ ಇದು ಸೇರಿದಾಗ ಮಾತ್ರವೇ ಈ ಕೂಗುವುದು ಶಬ್ದ ಎಲ್ಲ ಬರೋದು. ಸುಮ್ಮನೆ ಬರೋದಿಲ್ಲ. ತನು ಮನ ಅಂತ ಹೇಳ್ತಾರೆ ನೋಡ್ರಿ. ಆ ರೀತಿಯಾಗಿ ಒಂದು ಟೋಟಲ್ ಇನ್ವಾಲ್ವ್ಮೆಂಟ್ ಅಡಗಿದೆ ಈ ಕೂಗುವುದರಲ್ಲಿ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಅಲ್ಲಿ ಪೌಲ ಸೀಲ ಎಂಬಂತಹ ದೇವಸೇವಕರಿಬ್ಬರು ಸೆರೆಮನೆಯಲ್ಲಿ ಹಾಕಲ್ಪಡ್ತಾರೆ. ಚೆನ್ನಾಗಿ ಹೊಡೆದು, ಚಡಿಗಳಿಂದ ಹೊಡೆಸಿ, ಮೈಯೆಲ್ಲ ಗಾಯ, ರಕ್ತ ಹರಿತಾ ಇದೆ. ಕೈಗೂ ಕಾಲ್ಗೂ ಕೋಳ ಹಾಕಿ ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿದ್ದಾರೆ. ಮಧ್ಯರಾತ್ರಿಯಲ್ಲಿ ಅವ್ರೇನು ಮಾಡ್ತಾರಂತೆ,
ದೇವ್ರ ವಾಕ್ಯ ಹೇಳ್ತದೆ. ಅಪೊಸ್ತಲರ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನ. ಅಪೊಸ್ತಲರ ಕೃತ್ಯಗಳು 16:25. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಇದ್ರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಹಾಗಾದ್ರೆ ಇವರು ಅವ್ರಿಗೆ ಕೇಳಿಸುವಷ್ಟರ ಮಟ್ಟಿಗೆ ಇವರು ಹಾಡಿದ್ದಾರೆ. ಪಕ್ಕದ ರೂಮಲ್ಲಿ ಕೋಣೆಯಲ್ಲಿರುವವರಿಗೂ ಕೂಡ ಕೇಳಿಸುವಷ್ಟು ಮಟ್ಟಿಗೆ ಇವರು ಶಬ್ದವಾಗಿ ಹಾಡಿದ್ದಾರೆ. ಹಲ್ಲೆಲೂಯಾ. ನಾನು ಹೇಳೋದೇನೆಂದರೆ, ಪಕ್ಕದ ಮನೆಯವ್ರಿಗೆ ಕೇಳೋದಿರಲಿ, ಅಟ್ಲೀಸ್ಟ್ ನಮ್ಮ ಕಿವಿಗಾದ್ರೂ ಕೇಳಿಸುತ್ತಾ ನಾವು ಹಾಡೋದು. ಒಬ್ಬರು ಅಣ್ಣ ಅವ್ರು ತೀರ್ಕೊಂಡ್ರು, ಈಗ ಇಲ್ಲ. ಅವರು ನನ್ನ ಜೊತೆ ಯಾವಾಗಲೂ ಸೇವೆ ಕಾರ್ಯಗಳಲ್ಲಿ ಬರ್ತಾಯಿದ್ರು. ಅವ್ರು ಹಾಡು ಹಾಡಿದ್ದನ್ನೇ ನೋಡಿಲ್ಲ ನಾನು. ನಾನು ಕೇಳಿದೆ, ಅಣ್ಣ ನೀವು ಆರಾಧನೆ ಟೈಮ್ಲಾದರೂ ಬಾಯಿ ಬಿಚ್ತೀರಾ ಏನು? ನಿಮ್ಮ ಸ್ವರನ ರಾಗವನ್ನು ನಾನು ಕೇಳಿಸ್ಕೊಂಡೇ ಇಲ್ವಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಓ ಬ್ರದರ್, ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ ಬ್ರದರ್ ಅಂತ ಹೇಳಿದ್ರು. ಸ್ಟಾರ್ಟ್ ಮಾಡಿ ಹಾಡಲಿಕ್ಕೆ ಶುರು ಮಾಡಿದ್ರು. ಅನೇಕ ಹೊಸ ಹೊಸ ಹಾಡುಗಳು. ಒಂದೊಂದು ದಿನ ಬಂದಾಗಲೂ ಕೂಡ, ಆಫೀಸ್ಗೆ ಬಂದಾಗಲೂ ಅವ್ರು ಹೇಳಿದ್ರು, ಇವತ್ತು ಒಂದು ಹೊಸ ಹಾಡು ದೇವರು ಕೊಟ್ಟರು. ಹಲ್ಲೆಲೂಯಾ. ನನಗೆ ಕೇಳಿ ಕೇಳಿ ಸಾಕಾಗೋಯ್ತು. ಆ ರೀತಿ ಹಾಡುಗಳು ಬರೆಯೋಕ್ಕೆ ಶುರು ಮಾಡಿಬಿಟ್ರು. ನೀವು ಬಾಯಿ ಬಿಚ್ಚಿ ಹಾಡಲಿಕ್ಕೆ ಶುರು ಮಾಡಿ, ನಿಮಗೂ ಹೊಸ ಹೊಸ ರಾಗಗಳು ಬರ್ತದೆ, ಹಾಡುಗಳು ಬರ್ತದೆ. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರೆ ಏನು ನಡೆಯೋದಿಲ್ಲ. ಅಟ್ಲೀಸ್ಟ್ ನಿಮಗಾದ್ರೂ ಕೇಳಿಸ್ಬೇಕು. ಈ ಸೆರೆಮನೆಯಲ್ಲಿ ನೋಡಿ, ಪಕ್ಕದ ಕೋಣೆಯಲ್ಲಿದ್ದವರಿಗೂ ಕೂಡ ಕೇಳಿಸ್ತಂತೆ. ನಡೆದಿದ್ದು ಏನು ಗೊತ್ತಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಹಲ್ಲೆಲೂಯಾ. ಭೂಕಂಪ ಉಂಟಾಯಿತು, ಅಸ್ಥಿವಾರಗಳು ಕದಲಿದವು, ಸರಪಳಿಗಳೆಲ್ಲ ಕಳಚಿ ಬಿದ್ದವು. ಒಂದು ದೊಡ್ಡ ಡೆಲಿವರೆನ್ಸ್. ಅದು ಮಾತ್ರ ಅಲ್ಲ, ಸೆರೆಮನೆ ಅಧಿಕಾರಿ ರಕ್ಷಣೆ ಹೊಂತಾನೆ, ಅವನ ಕುಟುಂಬವಾಗಿ ರಕ್ಷಣೆ ಹೊಂತಾನೆ. ಹಲ್ಲೆಲೂಯಾ. ರಾತ್ರಿ ಕರ್ಕೊಂಡೋಗಿ ದೀಕ್ಷಾ ಸ್ನಾನ ತಗೊಂಡು ಮನೆ ಸೇವಕರಿಗೆಲ್ಲ ಒಳ್ಳೆ ಔತಣ ಉಪಚಾರ ಮಾಡಿ ಕಳಿಸ್ತಾನೆ. ಪ್ರೈಸ್ ದ ಲಾರ್ಡ್. ಇದು ರಿವೈವಲ್. ನೀವು ಬಾಯಿ ಬಿಚ್ಚುವಾಗ ಒಂದು ರಿವೈವಲ್ ಇದೆ, ಒಂದು ಉಜ್ಜೀವನ ಇದೆ. ನಿಮ್ಮ ಮನೆಯಲ್ಲಿ ಒಂದು ಉಜ್ಜೀವನ ಇದೆ. ದಿನ ಬೆಳಿಗ್ಗೆ ನೀವು 4:30 ಎದ್ದು ನಿಮ್ಮ ಕೋಣೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಿ. ಈ ಶಬ್ದ ನಿಮ್ಮ ಮಮ್ಮಿಗೆ ಡ್ಯಾಡಿಗೆ ಕಿವಿಗೆ ಬೀಳ್ತಾ ಇರಲಿ. ಒಂದಿನ ನೋಡಿ ಅವ್ರಿಗೂ ಬಿಡುಗಡೆ ಉಂಟಾಗ್ತದೆ, ರಕ್ಷಣೆ ಹೊಂತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆಯ ಶಬ್ದ ಸ್ವರ ಅವರಿಗೆ ಕೇಳಿಸ್ತಾ ಇರಲಿ. ಹಾಗಂದ್ಬಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ಕೂಗಾಡಿ ಕಿರ್ಚಾಡಿ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡಬೇಕು, ಮಧ್ಯರಾತ್ರಿಲೆಲ್ಲ ಡಿಸ್ಟರ್ಬ್ ಮಾಡಬೇಕು, ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ಆ ರೀತಿ ಅಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಸ್ತುತಿ ಆರಾಧನೆ, ನಾವು ದೇವರಿಗೆ ಸ್ತೋತ್ರ ಮಾಡುವುದು, ಘನಪಡಿಸುವುದು, ಅದು ಶಬ್ದವಾಗಿ ಹೊರಬರಲಿ ಅನ್ನೋದನ್ನ ಹೇಳ್ತಾ ಇದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಹಂಗಂದ್ಬಿಟ್ಟು ನಿಮ್ಮ ಆಫೀಸಲ್ಲಿ ಕೂಗಾಡ್ಬಿಡ್ಬೇಡ್ರಿ. ಆಫೀಸಲ್ಲಿ ಜ್ಞಾನವಾಗಿ, ಎಲ್ಲಿ ಹೇಗೆ ಅನ್ನೋದನ್ನು ಜ್ಞಾನವಾಗಿ. ನೀವು ಆಫೀಸ್ನಲ್ಲಿ ಕೂಗಾಡ್ತಾ ಇದ್ದರೆ ಆಮೇಲೆ ನಿಮ್ಮನ್ನು ಮನೆಗೆ ಕಳಿಸ್ತಾರಷ್ಟೇ. ಸೊ ಬಹಳ ಜ್ಞಾನವಾಗಿ ನಮ್ಮ ಬಾಯಿ ಬಿಚ್ಚಿ ಶಬ್ದದೊಡನೆ ದೇವರನ್ನ ಸ್ತುತಿಸಿ ಆರಾಧನೆ ಅಭ್ಯಾಸ ಮಾಡಬೇಕು. ಹಲ್ಲೆಲೂಯಾ. ನನಗೆ ರಾಗ ಬರಲ್ಲ ಬ್ರದರ್, ಪರವಾಗಿಲ್ಲ. ನಿಮ್ಮ ಸ್ವರ ಕತ್ತೆ ಸ್ವರ ಆಗಿದ್ದರೂ ಕರ್ತನಿಗೆ ಮಹಿಮೆ ತರುವಂಥ ಸ್ವರ ಮರ್ತು ಬಿಡಬೇಡ್ರಿ. ರಾಗ ಬರಲ್ಲ ಅಂತ ಹೆಂಗಾದರೂ ರಾಗ ಹಾಡ್ರಿ. ಒಬ್ಬರು ಹಾಡ್ತಾಯಿದ್ದೀರಿ ಈ ರೀತಿಯಾಗಿ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಕೊಂಡಾಡುವೆ ದೇವಾ, ಸ್ತೋತ್ರ ರಾಜ ಸ್ತೋತ್ರ. ಹೆಂಗಾದ್ರೂ ಹಾಡ್ರಿ, ಶಬ್ದವಾಗಿ ಹಾಡಿ, ಬಾಯಿ ಬಿಚ್ಚಿ ಹಾಡಿ. ಅದು ನಮಗೆ ಕೇಳಲಿಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ನೀವು ಹೃದಯಪೂರ್ವಕವಾಗಿ ಹಾಡ್ತೀರಲ್ಲ, ದೇವರು ಭಾಳ ಮೆಚ್ತಾನೆ. ಹಲ್ಲೆಲೂಯಾ. ನೀವು ಹೇಗೆ ಹಾಡ್ತೀರಿ ಅನ್ನೋದಲ್ಲ, ಅದಲ್ಲ. ಆಮೇಲೆ ಬಾಯಿ ಬಿಚ್ಚಿ ಆತನನ್ನು ಕೊಂಡಾಡ್ರಿ. ತುಟಿಗಳ ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೇನು. ಮನಸ್ಸನ್ನೇ ಆಡ್ಕೊಂಡ್ರೆ ತುಟಿಗಳ ಕಾಣಿಕೆ ಎಲ್ಲ ಆಗುತ್ತೆ. ನಾವು ಬಾಯಿ ಬಿಚ್ಚುವಾಗ ಮಾತ್ರ ತುಟಿಗಳ ಕಾಣಿಕೆ ಆಗ್ತದೆ. ಹಲ್ಲೆಲೂಯಾ. ಗಂಟ್ಲಿಂದ ಬರುವ ಶಬ್ದವನ್ನು ಈ ನಾಲಿಗೆ ತುಟಿಗಳು ಸೇರಿಕೊಂಡು ಪದಗಳಾಗಿ ಮಾಡಿಕೊಡ್ತವೆ. ಗಂಟ್ಲಿಂದ ಒಂದೇ ಶಬ್ದ, ಒಂದು ಬೋ ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಈ ತುಟಿಗಳು ಮತ್ತು ನಾಲಿಗೆ ಎಲ್ಲ ಸೇರಿಕೊಂಡು ಏನು ಮಾಡ್ತವೆ, ಶಬ್ದವಾಗಿ ಅದನ್ನ ರೂಪಿಸಿಕೊಡ್ತದೆ. ಅದಕ್ಕೆ ತುಟಿಗಳ ಕಾಣಿಕೆ ಸ್ತೋತ್ರದ ಬಲಿಯನ್ನು ಅರ್ಪಿಸಿ ಸ್ತುತಿಸುವೇನು.
ದೇವರಿಗೆ ಮಹಿಮೆ, ಉನ್ನತದಿ ಮಹಿಮೆ, ಭುವಿಗೆ ಸಮಾಧಾನ ತಂದವನ ಸ್ತುತಿಸುವೆನು. ಹಲ್ಲೆಲೂಯಾ. ಸ್ತುತಿಸಬೇಕು, ಆತನನ್ನು ಸ್ತೋತ್ರ ಮಾಡಬೇಕು, ಕೊಂಡಾಡಬೇಕು. ಈವನ್ ಪ್ರೇಯರ್ ಕೂಡ ಶಬ್ದವಾಗಿ ಮಾಡಿದಷ್ಟು ನಮಗೆ ಹಿತ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಮಾರ್ಕನ ಸುವಾರ್ತೆಯಲ್ಲಿ ಓದ್ತೀವಿ, ತಿಮಾಯನ ಮಗನಾದ ಬಾರ್ತಿಮಾಯನು, ಅವನು ದಾರಿಯಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ, ಯೇಸುವೇ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಅಂತಂದ್ರು. ದಾರಿಯಲ್ಲಿ ಹೋಗ್ತಾ ಇದ್ದಂತ ಅವರು ಏನು ಹೇಳಿದ್ರು? ಏಯ್ ಸುಮ್ಮನೆ ಕೂತ್ಕೊ, ಮುಚ್ಚಿ ಬಾಯ್, ಏನು ಬಾಯಿ ಬಡ್ಕೋತಾನೆ ಇಲ್ಲಿ, ಸುಮ್ಮನಿರು ಎಂದು ಅವನನ್ನು ಗದರಿಸಿದ್ರಂತೆ, ಬೈದ್ರಂತೆ. ಆದರೆ ಅವನೇನು ಮಾಡ್ದ? ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೈಯೋರ್ಗೇನು, ಮಾತಾಡೋರ್ಗೇನು? ನನ್ನ ಕಷ್ಟ ಅವ್ರಿಗೇನು ಗೊತ್ತು? ನನ್ನ ನೋವು ಅವ್ರಿಗೇನು ಗೊತ್ತು? ನನ್ನ ಕಷ್ಟ ನನಗೆ ಪರಿಹಾರ ಆಗಬೇಕಾಗಿದೆ. ಸುಮ್ಮನಿರು ಅಂದ್ಬಿಟ್ಟು ಅವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ಆದರೆ ನನಗೆ ಬಿಡುಗಡೆ ಸಿಗೋದು ಹೇಗೆ? ನಾನು ಕೂಗಿದಾಗ ಮಾತ್ರ ಬಿಡುಗಡೆ. ಇವನು ಕೂಗ್ತಾನೆ, ಮತ್ತಷ್ಟು ಜೋರಾಗಿ ಕೂಗ್ತಾನೆ, ಯೇಸುವೇ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳಿ ಕೂಗ್ಕೊಳ್ತಾನೆ. ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆದುಕೊಂಡು ಅವನಿಗೆ ಅದ್ಭುತ ಮಾಡಿದನು. ಹಲ್ಲೆಲೂಯಾ. ಅವನ ಕಣ್ಣುಗಳು ಕಂಡವು. ಹೆಂಗಿರಬೇಕು ಅವನಿಗೆ ಖುಷಿ, ಯೋಚನೆ ಮಾಡಿರಿ. ಅವನು ಕೂಗಿದ್ದು ವೇಸ್ಟ್ ಆಗಲಿಲ್ಲ. ನೀವು ಕೂಗುವುದು ಸಹ ವೇಸ್ಟ್ ಆಗೋದಿಲ್ಲ. ನಿಮ್ಮ ಕೂಗಿಗೆ ಬೆಲೆ ಇದೆ. ನಿಮ್ಮ ಶಬ್ದ, ನಿಮ್ಮ ಸ್ತುತಿ, ಆರಾಧನೆ, ಘನತೆ ಅದು ಶಬ್ದವಾಗಿ ಮೊಳಗಲಿ. ಹೆಂಗೆ ಮೊಳಗಬೇಕು ಅಂತ ಹೇಳಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದ್ತೇವೆ ನೋಡಿ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 6ನೇ ವಚನ. ಪ್ರಕಟಣೆ 19:6. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಒಂದು ಶಬ್ದ ಕೇಳಿಸ್ತಂತೆ, ಒಂದು ದೊಡ್ಡ ಶಬ್ದ. ಹೇಗಂದ್ರೆ, ಒಂದು ದೊಡ್ಡ ಜನಸಮೂಹ ಇದ್ರೆ ಹೆಂಗೆ ಗಿಜಿ 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 ಸೌಂಡ್ ಕೇಳಿಸುತ್ತೆ, ಆ ರೀತಿಯಾಗಿ ಜಲಪ್ರವಾಹ, ಜೋಗ್ ಫಾಲ್ಸ್ನಲ್ಲಿ ಗಗನಚುಕ್ಕಿ ಭರಚುಕ್ಕಿಯಲ್ಲಿ ನೀರು ಬೀಳುವಾಗ ಹೆಂಗೆ ಶಬ್ದ ಕೇಳಿಸ್ತದೆ, ಅದು ಬಹಳಷ್ಟು ದೂರವರೆಗೆ ಕೇಳಿಸುತ್ತೆ. ಒಬ್ರಿಗೊಬ್ರು ಮಾತಾಡಿದ್ರು ಏನಂತ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಜಲಪ್ರವಾಹದ ಘೋಷದ ಹಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ. ಗುಡುಗು ಹೆಂಗೆ ಬರ್ತದೆ? ಎದೆಲ್ಲ ಡಗ್ ಅನ್ನುವ ಹಾಗೆ ಗುಡುಗಿನ ಶಬ್ದದಂತೆಯೂ ಒಂದು ಶಬ್ದ ಆಯ್ತಂತೆ. ಅದೇನಪ್ಪ ಶಬ್ದ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರ್ವಶಕ್ತನಾಗಿರುವ ದೇವರು ಆಳುತ್ತಾನೆ. ಕರ್ತನು ದೇವರ ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಘೋಷ, ಜಯ ಘೋಷ, ಪ್ರೈಸ್ ದಿ ಲಾರ್ಡ್. ಗುಡುಗಿನ ಶಬ್ದ, ಜನಸಮೂಹಗಳ ಘೋಷ ಆ ರೀತಿಯಾಗಿ ಬಂತಂತೆ. ನಾವು ಸ್ತೋತ್ರ ಎಂದು ಆಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಕೆಲವರು ತುಟಿ ಮಾತ್ರ ಇರ್ತದೆ, ಶಬ್ದನೇ ಬರೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಕಿವಿ ಕೇಳಿಸೋಂಗಾದ್ರೂ ಬರಲಿ. ಗುಡುಗಿನ ಶಬ್ದ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಿಮ್ಮ ಕಿವಿಗಾದರೂ ಕೇಳಿಸಂಗೆ ಶಬ್ದವಾಗಿ ಬಾಯಿ ಬಿಚ್ಚಿ ಹಾಡೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ದೇವರ ವಾಕ್ಯ ಅದನ್ನು ಹೇಳ್ತದೆ. ಅದರಲ್ಲಿ ಬಹಳ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಶಬ್ದವಾಗಿ ಹಾಡುವುದರ ಬಗ್ಗೆ ಬಹಳ ಆಶೀರ್ವಾದಗಳು ಅಡಗಿದೆ. ಬರ್ಕ್ಮನ್ ಸೈನವರು ಒಂದು ಹಾಡು ಬರ್ತಿದ್ದಾರೆ. ಶಬ್ದವಾಗಿ ಹಾಡಿ ಶತ್ರುವನ್ನು ಸರಪಳಿಯಿಂದ ಕಟ್ಟುವ. ಶಬ್ದವಾಗಿ ಹಾಡಿ ಸೈತಾನನನ್ನು ಸರಪಳಿಯಿಂದ ಕಟ್ಟಾಕೋಣ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಶಬ್ದವಾಗಿ ಹಾಡುವಾಗ ಸೈತಾನನು ನಾಚಿಗೆಟ್ಟು ಹೋಗಿಬಿಡ್ತಾನೆ. ಹಲ್ಲೆಲೂಯಾ. ದೇವರಿಂದ ದೊಡ್ಡ ಬಿಡುಗಡೆ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ಯಾಕೆ ಈ ಆಶೀರ್ವಾದವನ್ನು ಅಲ್ಪವಾಗಿ ಎನಿಸಬೇಕು? ಬಾಯಿ ಬಿಚ್ಚಿ ಆರಾಧನೆ ಮಾಡಲಿಕ್ಕೆ, ಶಬ್ದವಾಗಿ ಸ್ತುತಿಸಲಿಕ್ಕೆ. ಆ ಶಬ್ದಕ್ಕೆ ಏನು ಬಾಗಿಲುಗಳೆಲ್ಲ ಕದಲಿದವಂತೆ. ಏನು ಅಲ್ಲಿ ಯೆಶಾಯ 6ನೇ ಅಧ್ಯಾಯದಲ್ಲಿ ಓದ್ತೀವಲ್ಲ,
ಕೂಗುವವನ ಶಬ್ದಕ್ಕೆ ದ್ವಾರ ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು. ದ್ವಾರದ ಅಸ್ಥಿವಾರಗಳೆಲ್ಲ ಕದಲಿದವು. ಧೂಮವು ಮಂದಿರದಲ್ಲೆಲ್ಲ ದ್ವಾರದ ಅಸ್ಥಿವಾರಗಳೆಲ್ಲ ಕದಲುವಷ್ಟರ ಮಟ್ಟಿಗೆ ಆ ಶಬ್ದ ಆಯಿತು. ಹಾಲೆಲೂಯ. ಅಟ್ಲೀಸ್ಟ್ ನಿಮ್ಗೆ ನಿದ್ದೆ ಹೋಗೋಂಗಾದರೂ ಇರಲಿ, ನಿಮ್ಮ ಶಬ್ದ ನಿಮಗೆ ನಿದ್ದೆ ಹೋಗೋ ಹಾಗೆ ಆದರೂ ಇರಲಿ ಬೆಳಗಿನ ನಿದ್ದೆ. ಹಾಲೆಲೂಯ. ಶಬ್ದವಾಗಿ ಹಾಡಿ ಉತ್ಸಾಹವಾಗಿ ದೇವರನ್ನು ಕೊಂಡಾಡೋಣ. ನಿಶ್ಚಯವಾಗಿ ಮಹತ್ ಕಾರ್ಯಗಳು ನಮಗೆ ಕಾದಿದೆ, ಬಿಡುಗಡೆ ಕಾದಿದೆ, ಅದ್ಭುತ ಕಾದಿದೆ. ಹಾಲೆಲೂಯ. ಕುರುಡನಿಗೆ ಕಣ್ಣು ಬಂದು ಸೆರೆಯಲ್ಲಿದ್ದವರು ಬಿಡುಗಡೆ ಆದರು, ಕುಟುಂಬದಲ್ಲಿ ರಕ್ಷಣೆ ಉಂಟಾಯಿತು. ಹಾಲೆಲೂಯ. ನೀವು ಶಬ್ದವಾಗಿ ಹಾಡಲಿಕ್ಕೆ ಪ್ರಾರಂಭ ಮಾಡಿ, ಆ ವಾತಾವರಣ ಎಲ್ಲ ದೇವರ ಸ್ತೋತ್ರದಿಂದ ತುಂಬಲ್ಪಡ್ತದೆ. ನಿಮ್ಮ ಮನೆಯೆಲ್ಲ ಸ್ತುತಿಯಿಂದ ತುಂಬಲ್ಪಡ್ತದೆ, ದೇವರ ಪ್ರಭಾವದಿಂದ. ಆದರೆ ಜಾಗ್ರತೆ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗದ ಹಾಗೆ ನೀವು ನೋಡ್ಕೊಳ್ರಿ. ಬೇರೆಯವ್ರಿಗೆ ತೊಂದರೆ ಆದರೆ ಅವ್ರ ರಕ್ಷಣೆಗೆ ಬರೋದು ಅಡ್ಡಿ ಆಗ್ತದೆ. ನೋಡಿ, ಇಷ್ಟೊಂದು ನಿದ್ದೆಗೆಡಿಸ್ತಾರೆ, ಮಧ್ಯರಾತ್ರಿಲಿ ಕೂಗಾಡಿಕೊಂಡು ನಮ್ಮ ನಿದ್ದೆಗೆಡಿಸ್ತಾರೆ ಅಂತ ಹೇಳಿ ಅವರಿಗೆಲ್ಲ ಅಪ್ಸೆಟ್ ಆಗ್ತದೆ. ಅದಾಗದ ಹಾಗೆ ನೋಡ್ಕೊಳ್ರಿ. ಹಾಲೆಲೂಯ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಮ್ಗೆ ಕೊಟ್ಟಿರುವಂಥ ಮಾರ್ಗದರ್ಶನಕ್ಕಾಗಿ ಸ್ತೋತ್ರ. ನಾವು ಶಬ್ದವಾಗಿ ನಿನ್ನನ್ನು ಸ್ತುತಿಸಿ ನಿನ್ನ ಮಹತ್ವಗಳನ್ನೆಲ್ಲ ಹೇಳಬೇಕು. ಜಯಘೋಷ ಮಾಡಿರಿ, ಉತ್ಸಾಹ ಧ್ವನಿ ಮಾಡಿರಿ, ಕೊಂಡಾಡಿರಿ ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಹೇಳ್ತದೆ. ಹಾಲೆಲೂಯ. ಹೌದು, ನಿನ್ನ ಮಹತ್ವಗಳನ್ನು ಕರ್ತನೆ ಶಬ್ದವಾಗಿ ಬಾಯಿ ಬಿಚ್ಚಿ ಕೊಂಡಾಡಬೇಕು. ಪೌಲ ಸೀಲ ಸೆರೆಮನೆಯಲ್ಲಿದ್ದಾಗ ಶಬ್ದವಾಗಿ ನಿನ್ನನ್ನು ಕೊಂಡಾಡಿದರು. ಅವರು ಸ್ತೋತ್ರ ಮಾಡಿದ ಶಬ್ದ ಪಕ್ಕದ ಕೋಣೆಯಲ್ಲಿದ್ದವ್ರಿಗೆಲ್ಲ ಕೇಳಿಸ್ತಾ ಇತ್ತು, ಸೆರೆಯಲ್ಲಿದ್ದ ಇತರರಿಗೂ ಸಹ ಕೇಳಿಸ್ತಾ ಇತ್ತು. ಹೌದು, ಅದರಿಂದಾಗಿ ಬಿಡುಗಡೆ ಇವ್ರಿಗೆ ಮಾತ್ರ ಅಲ್ಲ, ಮಿಕ್ಕಿದ ಎಲ್ಲ ಸೆರೆಯವರಿಗೂ ಸಹ ಬಿಡುಗಡೆ ಉಂಟಾಯಿತು. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಾವು ಮನೆಯಲ್ಲಿ ಸ್ತೋತ್ರ ಮಾಡುವಾಗ ನಮಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬದವ್ರಿಗೂ ಬಿಡುಗಡೆ. ಹಾಲೆಲೂಯ. ನಮ್ಮ ಬೀದಿಗೆ ಬಿಡುಗಡೆ. ಹಾಲೆಲೂಯ. ನಮ್ಮ ಬೀದಿಯಲ್ಲಿ ಒಂದು ತುತೂರಿ ಧ್ವನಿಯಾಗಿ, ಹಾಲೆಲೂಯ, ಮುಂಜಾನೆ ಶಬ್ದವಾಗಿ ನನ್ನ ಮನೆಯಲ್ಲಿ ಶಬ್ದ ಬರಲಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನ ಬಾಯಿಂದ ಶಬ್ದ ಬರಲಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಮುಂಜಾನೆ ಶಬ್ದ ಬರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಬಾಯಿ ಬಿಚ್ಚಿ ಶಬ್ದದೊಡನೆ ನಿನ್ನನ್ನು ಕೊಂಡಾಡಲಿಕ್ಕೆ ಕಲಿಸ್ಕೊಡು ಸ್ವಾಮಿ. ಇದುವರೆಗೆ ಮಾಡ್ತಾಯಿದ್ರೆ ಅದನ್ನು ಇನ್ನೂ ಉತ್ಸಾಹವಾಗಿ ಮಾಡಲಿಕ್ಕೆ ಸಹಾಯ ನೀಡು. ಇನ್ಮೇಲೆ ನಾವು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಕೃಪೆ ಕೊಡು. ಯಾಕಂದರೆ ನಿನ್ನ ವಾಕ್ಯ ಅದನ್ನು ಖಾತರಿಪಡಿಸ್ತಾ ಇದ್ದರೆ, ದೃಢಪಡಿಸ್ತಾ ಇದೆ. ನಾವು ಶಬ್ದವಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡಬೇಕೆನ್ನುವುದನ್ನು ನಿನ್ನ ವಾಕ್ಯ ದೃಢಪಡಿಸ್ತಾ ಇದೆ. ಅದಕ್ಕಾಗಿ ನಿನಗೆ ವಂದನೆ. ನೀನು ಕೊಟ್ಟಿರುವಂಥ ಮಾರ್ಗದರ್ಶನಕ್ಕಾಗಿ ವಂದನೆ. ಶಬ್ದವಾಗಿ ಬಾಯಿ ಬಿಚ್ಚಿ ಸ್ತೋತ್ರ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತಿಂದನೇ ಪ್ರಾರಂಭ ಮಾಡ್ತೇವೆ. ನಮಗೆ ಬೇಕಾದ ಮಾರ್ಗದರ್ಶನ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದು, ನಮ್ಮ ರಾಜ್ಯ, ನಮ್ಮ ದೇಶದಂತೆ ಎಲ್ಲರಿಗೂ ಸಹ ಈ ವಿಷಯದಲ್ಲಿ ಗ್ರಹಿಕೆಯನ್ನು ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಕೂಡ ಥ್ಯಾಂಕ್ ಯು ಲಾರ್ಡ್, ನಿನ್ನ ಕೃಪೆಯಲ್ಲಿ ಮರೆ ಮಾಡು. ಈ ದಿನ ಜಯದ ದಿನ ಆಗಿರಲಿ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯಿಂದ ನಾವು ಕೃಪೆಯಲ್ಲಿ ಮರೆಯಾಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ, ಜಯದ ದಿನ, ಸುರಕ್ಷತೆಯ ದಿನ. ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.